10 ಲಕ್ಷಕ್ಕೂ ಹೆಚ್ಚು ಕಂದಾಯ ಬಾಕಿ ಉಳಿಸಿಕೊಂಡಿರುವ ಕಾರಣ ಕೊರಟಗೆರೆಯ ಶಿವಗಂಗಾ ಚಿತ್ರಮಂದಿರಕ್ಕೆ ಬೀಗ ಜಡಿಯಲಾಗಿದೆ. ಈ ವಿಚಾರ ತಿಳಿದ ಜನ ಚಿತ್ರಮಂದಿರಕ್ಕೆ ಬಂದು ವಾಪಸ್ ಆಗುತ್ತಿದ್ದಾರೆ. ಈ ಹಿಂದೆ 2 ಬಾರಿ ಇದೇ ಚಿತ್ರಮಂದಿರವನ್ನು ಬಂದ್ ಮಾಡಲಾಗಿತ್ತು. ಕೊರಟಗೆರೆ ಪಟ್ಟಣ ಪಂಚಾಯಿತಿಯಿಂದ 8ಕ್ಕೂ ಅಧಿಕ ನೋಟಿಸ್ ನೀಡಿದರೂ ಪ್ರತಿಕ್ರಿಯೆ ನೀಡಿದ ಕಾರಣ ಈ ತೀರ್ಮಾನ ಕೈಗೊಳ್ಳಲಾಯಿತು. ನೋಟಿಸ್ಗಳನ್ನು ತೆಗೆದುಕೊಳ್ಳದೆ ಚಿತ್ರಮಂದಿರದ ಮಾಲೀಕ ಉದ್ದಟತನದಿಂದ ತೋರಿದ್ದು, ಇಂದು ಬೆಳಗ್ಗೆ ಏಕಾಏಕಿ ಭೇಟಿ ನೀಡಿದ ಪಟ್ಟಣ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಉಮೇಶ್ ಹಾಗೂ ಅಧಿಕಾರಿಗಳ ತಂಡ ಶಿವಗಂಗಾ ಚಿತ್ರಮಂದಿರ, ಶಿವಗಂಗಾ ಕಲ್ಯಾಣ ಮಂಟಪ ಹಾಗೂ ಹೋಟೆಲ್ ಬಂದ್ ಮಾಡಿದ್ದಾರೆ. ಮಾನವೀಯತೆ ದೃಷ್ಟಿಯಿಂದ ಹೋಟೆಲ್ನಲ್ಲಿ ಇಂದು ತಯಾರು ಮಾಡಿದ ಆಹಾರ ಪದಾರ್ಥಗಳನ್ನು ವ್ಯಾಪಾರ ಮಾಡಿಕೊಳ್ಳುವಂತೆ ಅವಕಾಶ ನೀಡಿ ಸಂಜೆಯ ಮೇಲೆ ಅದನ್ನು ಬಂದ್ ಮಾಡುವುದಾಗಿ ತಿಳಿಸಿದ್ದಾರೆ. ನಮಸ್ಕಾರ. ಇದನ್ನ ಏನು ಶಿವಗಂಗಾ ಟ್ಯಾಕೀಸು ಮತ್ತು ಶಿವಗಂಗಾ ಕಲ್ಯಾಣ ಮಂಟಪ ಸುಮಾರು ವರ್ಷಗಳಿಂದ ಕಂದಾಯ ಬಾಕಿ ಉಳಿಸ್ಕೊಂಡಿದ್ದು, ಈ ಬಗ್ಗೆ ಸುಮಾರು ಸರಿ ನಾವು ನೋಟಿಸ್ ಕೊಟ್ಟಾಗೂ ಸಮೇತ ಅಮೌಂಟನ್ನ ಸರಿಯಾಗಿ ಕಟ್ಟದೇನೇ ಸ್ವಲ್ಪನೇ ಕಟ್ಟಿ ಕಂದಾಯನ ಸರಿಯಾಗಿ ಕಟ್ಟದೇನೇ ಉದ್ದಟತನ ತೋರಿಸ್ತಾ ಇದ್ವಿ. ಪದೇ ಹೇಳಿದ್ರು. 3ನೇ ಸರಿ ಬಾಕ್ಲು ನಾವು ಈಗ ಹಾಕ್ಸ್ತಾ ಇರೋದು. ಹಿಂದಿನ 2 ಬಾರಿ ಹಾಕ್ಸ್ದಾಗೂ ಸಮೇತ ಒಂದು ರಿಕ್ವೆಸ್ಟ್ ಮಾಡಿಕೊಂಡು ನಾವು ಕಟ್ತೀವಿ ಅಂತ ಹೇಳಿದ್ರು ಸಮೇತ ಕಟ್ಟದೇನೇ ಪದೇ ನೋಟಿಸ್ ನೀಡಿದ್ರು ಸಮೇತ ಸ್ವೀಕರಿಸ್ತಿರ್ಲಿಲ್ಲ. ಆ ಕಾರಣದಿಂದ ನಮ್ಮ ಏನು ಮುನ್ಸಿಪಲ್ ಕಾನೂನು ಬಿಟ್ಟು ಈಗ ಅದನ್ನು ಬಾಕ್ಲನ್ನು ಹಾಕ್ಸ್ತೀವಿ. ಸತೀಶ್ ಎಸ್, ಸಿಟಿವಿ ನ್ಯೂಸ್, ಕೊರಟಗೆರೆ.